ಯಾರು ಎ ಟಿ ಎಮ್ ಕಾರ್ಡ್ ತೆಗೆದು ಅಲ್ಲೇನಾದ್ರು ಒಂದು ರೂಪೇ ಅಂತಿದೆಯಾ ನೋಡಿ, ಇಲ್ಲಿ ಕೆಳಗಡೆ ರೂಪೇ ಅಂತಿದೆ. ಇದೇನು ಗೊತ್ತಾ, ಈ ಟೆಕ್ನಾಲಜಿ ನಮ್ಮ ಭಾರತ ದೇಶದ್ದು. ಸಾಮಾನ್ಯವಾಗಿ ನೀವು ಮಾಸ್ಟರ್ ಕಾರ್ಡು, ಇನ್ನೊಂದು ಕಾರ್ಡು ಏನೇನೋ ನೋಡ್ತಿರ್ತೀರಲ್ಲ, ಇದು ನಮ್ಮ ಭಾರತೀಯ ಇದು ಏನು ಅನ್ವೇಷಣೆ ಮಾಡ್ತಕ್ಕಂಥ ನಮ್ಮ ಟೆಕ್ನಾಲಜಿಯಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಕಾರ್ಡು. ಸರ್ಕಾರದವರು ಈ ಜನ್ಧನ್ ಅಕೌಂಟ್ ಹೋಲ್ಡರ್ಸ್ಗೆ ಇದನ್ನು ಫ್ರೀಯಾಗಿ ಕೊಡ್ತಾರೆ. ಆಯಿತು, ಅದಲ್ಲದೆ ಇವಾಗ ನಮ್ಮದು ನಾರ್ಮಲ್ ಟ್ರಾನ್ಸಾಕ್ಷನ್ಗೂ ಬ್ಯಾಂಕಲ್ಲಿ ರೂಪೇ ಕಾರ್ಡ್ ಕೊಡ್ತಾರಲ್ಲ, ಇದರಲ್ಲೊಂದು ಸ್ಪೆಷಲ್ ಬೆನಿಫಿಟ್ ಇದೆ. ಇದರಲ್ಲಿ ಅಕಸ್ಮಾತ್ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಸತ್ತರೆ 2018 ಆಗಸ್ಟ್ಗಿಂತ ಮುಂಚೆ ಹಾಕಿರೋ ಅಕೌಂಟ್ಗಳಿಗೆ ಆ ಅಕೌಂಟ್ಸ್ಗೆ 1 ಲಕ್ಷದವರೆಗೆ ಆಕ್ಸಿಡೆಂಟಲ್ ಇದರಿಂದ ಸತ್ತರೆ ಇನ್ಶೂರೆನ್ಸ್ ಇದೆ. ಇದಕ್ಕೆ 1 ಪೈಸಾ ಫೀಸ್ ಕಟ್ಟಬೇಕಾಗಿಲ್ಲ, ಯಾರೂ 1 ಪೈಸಾ ಏನು ಕಟ್ಟಬೇಕಾಗಿಲ್ಲ. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ನಮ್ಮ ಎಲ್ಲ ನಗರಕ್ಕೆ. ಇದಕ್ಕೆ ಇನ್ನೊಂದು ಕಂಡೀಷನ್ ಇದೆ. ಈಗ ಟ್ರಾನ್ಸಾಕ್ಷನ್ ಮಾಡ್ತಿರಲ್ವ, ಇದನ್ನು ಸಪೋಸ್ ನಾನು ಇವತ್ತು ಸತ್ತೆ ಆಕ್ಸಿಡೆಂಟ್ ಆಗಿ ಅಂತಂದರೆ, ಇವತ್ತಿನಿಂದ ಹಿಂದೆ 90 ದಿವಸದ ಒಳಗೆ ನಾನು ಕಾರ್ಡನ್ನು ಬಳಸಿರಬೇಕು. ಯಾಕಪ್ಪ, ನಾನು ಬದುಕಿದ್ದೆ ಅನ್ನೋದು ಒಂದು ಪ್ರೂಫ್. ಹಿಂದೆ 90 ದಿವಸದೊಳಗೆ ಪೀರಿಯಡ್. ಸೊ ಬೇರೆ ಯಾರೂ ಯೂಸ್ ಮಾಡಿಲ್ಲ ಅನ್ನೋದು ಒಂದು. ಈ 90 ದಿವಸದೊಳಗೆ ಕಾರ್ಡ್ ಬಳಸಿರ್ಬೇಕು. ಅಯ್ಯೋ, ಹಳ್ಳೀಲಿ ನಮ್ದು ಇರೋದೇ ಒಂದು 500-600 ರೂಪಾಯಿ ಇರುತ್ತೆ, ನಾವೆಲ್ಲಿ ಬಳಸೋಣ ಸಾರ್, ನಮ್ಗೆ ಯಾಕೆ ಬೇಕು ಅಂತ ಅನ್ಬೋದಲ್ವಾ. ಹಾಗೆ ಇಲ್ಲ, ನೀವು ಕಾರ್ಡ್ ಬಳಸಬೇಕು ಅಂದರೆ ಯಾವ್ಯಾವುದಕ್ಕೆ ಬಳಸ್ತೀರಿ? ಯಾವುದಕ್ಕೆ? ನೀವು ಎ ಟಿ ಎಮ್ ಕಾರ್ಡಾಗೆ ಏನು ತೊಗೋತೀರಿ ಮೇಡಮ್? ದುಡ್ಡು ತೊಗೋತೀರಿ. ಮತ್ತಿನ್ಯಾವುದಕ್ಕೆ ಬಳಸ್ತೀರಿ? ಶಾಪಿಂಗ್ ಹೋಗಿ ಬಳಸ್ತೀರಿ. ರೈಟ್. ನೆಕ್ಸ್ಟ್ ಏನು ಗೊತ್ತಾ, ಕಾರ್ಡ್ ಬಳಸೋದು ಅಂದರೆ ಬರೀ ದುಡ್ಡು ತೊಗೊಳ್ಳೋದೊಂದೇ ಅಂತಲ್ಲ. ಕಾರ್ಡನ್ನು ಬಳಸೋದಕ್ಕೆ ನೀವು ಒಂದು ಯಾವುದೋ ಒಂದು ನಿಮಗೆ ಈಗ ಇದು ಗೃಹಲಕ್ಷ್ಮಿ ದುಡ್ಡು ಯಾರಿಗೋ ಬಂದಿರಬೇಕು, ಬಂದಿದೆಯಲ್ಲ ಒಂದು ಬ್ಯಾಂಕಲ್ಲಿ ಹೋದ್ರೆ ಇಲ್ಲ ಹೋಗಮ್ಮ ಸಾಕಾಗಿಬಿಟ್ಟಿರುತ್ತೆ ಅವ್ನಿಗೆ, ಅವ್ರು ಬರೀ ಕ್ಯೂ ನಿಂತು ಬಿಟ್ಟಿರ್ತಾರೆ, ಇವು ಜನ ಸಾಕಾಕಿದ್ರೆ ಸಾಕು ಅಂತೇಳಿ ಕ್ಯಾಶ್ ಇಲ್ಲ ಬಂದಿಲ್ಲ, ಇನ್ನು ನಾಳೆ ನಾಡಿದ್ದು ಬರುತ್ತಂತೆ ಅಂತ ಸಾಕಾಗ್ತಾರೆ ಅಂದ್ಕೊಂಡು. ಅವ್ರನ್ನ ಕೇಳೋ ಪ್ರಶ್ನೆನೇ ಬೇಡ. ಎ ಟಿ ಎಮ್ಗೆ ಹೋಗ್ರಿ, ನಿಮ್ಮ ಕಾರ್ಡ್ ಹಾಕ್ರಿ, ಚೆಕ್ ಬ್ಯಾಲೆನ್ಸ್ ಅಂತ ಕೊಡ್ರಿ, ಅಥವಾ ಮಿನಿ ಸ್ಟೇಟ್ಮೆಂಟ್ ಕೊಡ್ರಿ, ಅಲ್ಲೇ ಡಿಸ್ಪ್ಲೇ ಆಗುತ್ತೆ ಯಾವ್ಯಾವ ದುಡ್ಡು ಏನಾಗಿದೆ ಅಂತ. ಆವಾಗ ಏನಾಯಿತು, ನಿಮಗೆ ಏನು ಮಾಡ್ದಂಗೆ ಆಯಿತು. ಅದನ್ನು ಮಾಡಬೇಕಾದ್ರೂ ಸಹ ನೀವೇನು ಮಾಡಬೇಕು, ನಿಮ್ಮ ಪಿನ್ ನಂಬರ್ ಹಾಕಬೇಕು. ಪಿನ್ ಅಂದ್ರೇನು? ಪರ್ಸನಲ್ ಐಡೆಂಟಿಫಿಕೇಷನ್ ನಂಬರ್. ಅದು ನಿಮಗೆ ಮಾತ್ರ ವೈಯಕ್ತಿಕ ಗೊತ್ತಿರಬೇಕು. ಅದನ್ನು ದಯವಿಟ್ಟು ಯಾರು ಶೇರ್ ಮಾಡಬೇಡಿ. ಯಾಕೆಂದರೆ ಇವು ಎಲ್ಲವೂ ಪಿನ್ನೊಳಗೆ ಇದಿದೆ. ಪಿನ್ ಶೇರ್ ಮಾಡಿ ಎಷ್ಟೋ ಜನ, ಪರ್ಟಿಕ್ಯುಲರ್ಲಿ ಮೈಸೂರಲ್ಲಿ ಸುಮಾರು ಹೆಸರಾಗೋಗ್ಬಿಟ್ಟಿದೆ. ಈಗ ಲಾಸ್ಟ್ ಒಂದು 6-7 ತಿಂಗಳು ಪೇಪರ್ ನೀವು ನೋಡಿದ್ರೆ 50 ಲಕ್ಷ ಕಳ್ಕೊಂಡ್ರು, 15 ಲಕ್ಷ ಕಳ್ಕೊಂಡ್ರು, ಮಹಿಳೆ ಇನ್ನೊಂದು ಕಳ್ಕೊಂಡ್ರು, ಬೇರೆಯವರು ಕಳ್ಕೊಂಡ್ರು, ನಿವೃತ್ತರು ಕಳ್ಕೊಂಡ್ರು ಬರುತ್ತೆ. ಯಾಕೆ? ಈ ಯಾವುದೋ ಒಂದು ಲಿಂಕ್ ಬರುತ್ತೆ, ನೀವು ಏನೋ ನಿಮ್ಮನ್ನು ಯಾವುದೋ ಗ್ರೂಪ್ಗೆ ಸೇರಿಸಿ ಏನೋ ಮಾಡ್ತೀವಿ, ನೀವು ದುಡಿಯೋದು 10% ಅಲ್ಲ 30% ದುಡಿತೀರಿ ಅಂತೇಳಿ ಹೇಳ್ತಾರೆ. ನಿಮ್ಮ ಇದು ಮಾಡಿದಾಗ ಪಿನ್ ಡೌನ್ಲೋಡ್ ಮಾಡಿದ ಕೂಡಲೇ ನಮ್ಮದು ಅದು ಏನಂದ್ರೆ ಇನ್ನೊಂದು ಆ್ಯಪ್ ಇದೆಯಂತೆ, ಪ್ರಾಕ್ಸಿ. ಅವ್ರ ಹತ್ರ ಅಲ್ಲಿ ನಮ್ಮ ಏನು ಟ್ರಾನ್ಸಾಕ್ಷನ್ ಇದು ಮಾಡ್ತೀವಲ್ಲ, ಅದು ಎಂಟೈರ್ ರೆಪ್ಲಿಕಾ ಅವರು ಅದನ್ನು ಬಳಸ್ಬೋದು. ಹಾಗಾಗಿ ಅವರ ಎಲ್ಲವನ್ನು ನಮ್ಮ ದುಡ್ಡನ್ನು ಡ್ರಾ ಮಾಡೋದಕ್ಕೂ ಇನ್ನೊಂದಕ್ಕೂ ಬರುತ್ತೆ. ಹಾಗಾಗಿ ಯಾವುದೇ ಅನಾಮಧೇಯ ನಂಬರಿಂದ ಬಂದರೂ ಅಥವಾ ಯಾರೇ ಕೇಳಿದ್ರು ಪಿನ್ ನಂಬರನ್ನು ಯಾವ ಕಾಲಕ್ಕೂ ಶೇರ್ ಮಾಡಬೇಡಿ. ಹಾಂ, ರೈಟ್. ಈಗ ವಿಷಯಕ್ಕೆ ಬರೋಣ. ಆ 90 ದಿವಸದ್ದು ಹೇಳಿದ್ನಲ್ಲ. ಸೊ ನೀವು ಕ್ಯಾಶ್ ಡ್ರಾ ಮಾಡಿದ್ರೂ ಬರುತ್ತೆ, ಬ್ಯಾಲೆನ್ಸ್ ಚೆಕ್ ಮಾಡಿದ್ರೂ ಬರುತ್ತೆ, ಹೌದಾ? ಸೊ ನೀವು ಕಾರ್ಡ್ ಹಾಕಿ ನಿಮ್ಮ ಪಿನ್ ಯೂಸ್ ಮಾಡಿದ್ರೆ ನೀವು ಜೀವಂತ ಇದ್ದೀರಿ ಅಂತ. ಸೊ 90 ದಿವಸದ ಒಳಗೆ ಬಳಸಿದರೆ ನಿಮಗೆ ಅದು ಕಾರ್ಡ್ ಬಳಸಂಗಾಗುತ್ತೆ. ಸೊ ಆ ಇನ್ಶೂರೆನ್ಸ್ ಕವರೇಜು ಫ್ರೀ ಇರುತ್ತೆ. ಇದು ಬರೀ ಜನ್ಧನ್ ಅಕೌಂಟ್ ಕೊಟ್ಟಿರ್ತಕ್ಕಂಥ ರೂಪೇ ಕಾರ್ಡ್ಗಲ್ಲ, ಯಾವುದೇ ರೂಪೇ ಕಾರ್ಡಿಗೆ. ಸೊ ನಿಮ್ಮಲ್ಲಿ ರೂಪೇ ಕಾರ್ಡ್ ಇದ್ದರೆ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ಯಾವುದಾದ್ರೂ ಒಂದು ರೀಸನ್ಗೆ 3 ತಿಂಗಳ ಒಳಗೆ ಒಂದು ಸಲ ಕಾರ್ಡ್ ಬಳಸಿ.